ಎಲ್ರಿಗೂ ನಮಸ್ಕಾರ. ನಾನು ಸಂದೀಪ್. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆ ಮೊನ್ನೆಯಿಂದ ನಾನು ಪರ್ಯಾಯದ ಒಂದು ಪ್ರಿಪರೇಷನಿಂದ ಹಿಡಿದು ಪುರಪ್ರವೇಶ ಇದು ಎಲ್ಲದರದ ವಿಡಿಯೋ ನನ್ನ ಚಾನಲಲ್ಲಿ ಹಾಕಿದ್ದೇನೆ. ಇನ್ನೊಂದು ಇಂಪಾರ್ಟೆಂಟ್ ಆದದ್ದು, ಪರ್ಯಾಯಕ್ಕೆ ತುಂಬ ಒಂದು ಮಹತ್ವ ಇರುವಂಥದ್ದು ಹೊರೆಕಾಣಿಕೆ. ಇದರ ವಿಡಿಯೋ ನಾನು ನಿಮಗೆ ತೋರಿಸದಿದ್ದರೆ ಸರಿ ಆಗ್ತದಾ? ಬನ್ನಿ, ನಾನು ನಿಮಗೆ ಹೊರೆಕಾಣಿಕೆದು ತೋರಿಸ್ತೇನೆ. ಈಗ ಗುತ್ತಿಗೆ ಮಠದ ಈ ಒಂದು ಪರ್ಯಾಯ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಪರ್ಯಾಯದಲ್ಲಿ ವಿಶೇಷ ಆಕರ್ಷಣೆ ಹೇಳಿದರೆ ಈ ಒಂದು ಹೊರೆಕಾಣಿಕೆ. ಪ್ರತಿ ವರ್ಷವೂ ಕೂಡ ನಾವು ಬೆಳೆದದ್ದನ್ನು ಕೃಷ್ಣನಿಗೆ ಅರ್ಪಿಸುವಂತಹ ಒಂದು ಕಾರ್ಯಕ್ರಮ. ಇಲ್ಲಿಯ ಎಲ್ಲ ರೈತರು ಇರ್ಬೋದು ಅಥವಾ ಪ್ರತಿಯೊಂದು ಮನೆಯಿಂದ ಕೃಷ್ಣನ ಸೇವೆಗೆ ದವಸ ಧಾನ್ಯ ಇರ್ಬೋದು, ಅಕ್ಕಿ ಇರ್ಬೋದು, ತೆಂಗಿನಕಾಯಿ ಇರ್ಬೋದು ಅಥವಾ ಬೇರೆ ಬೇರೆ ಇವತ್ತು ಮಟ್ಟಿನ ಗುಳ್ಳ ಬರ್ತಾ ಇದೆ. ಅದು ಭಾರಿ ಫೇಮಸ್. ಸಾಧಾರಣ 1000 kgಗಿಂತ ಅಧಿಕ ಮಟ್ಟಿನ ಗುಳ್ಳ ಬರ್ತಾ ಇದೆ. ಈ ಒಂದು ಹೊರೆಕಾಣಿಕೆ ಅದು ಸಹ ಈ ವರ್ಷದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮಿಗಳ ಹೊರೆಕಾಣಿಕೆಯು ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಹೊರೆಕಾಣಿಕೆ ಬಂದದ್ದನ್ನು ಪ್ರದರ್ಶನ ಮಾಡುವಂಥದ್ದು ಕೂಡ ತುಂಬ ವಿಶೇಷವಾಗಿ ಆಗ್ತಾ ಇದೆ. ಸುಮಾರು 9ನೇ ತಾರೀಕು ಈ ಒಂದು ಸಾಂಪ್ರದಾಯಿಕ ಹೊರೆಕಾಣಿಕೆ ಅಂತ ಹೇಳಿ ಪ್ರಾರಂಭ ಆಗಿ ತದನಂತರ 17ನೇ ತಾರೀಕು ನಾಳೆ ತನಕ ಈ ಒಂದು ಹೊರೆಕಾಣಿಕೆ ಬರ್ತಾ ಇದೆ. ಹೊರೆಕಾಣಿಕೆಯನ್ನು ಉಡುಪಿ ತಾಲೂಕು ಬ್ರಾಹ್ಮಣ ಮಹಾಸಭಾದ ಇದರ ಸದಸ್ಯರು, ಉಡುಪಿ ತಾಲೂಕು ಬ್ರಾಹ್ಮಣ ಮಹಾಸಭಾದಲ್ಲಿ ಸುಮಾರು 24 ವಲಯಗಳಿದೆ. ದಿನಾಲು 4 ವಲಯದ ಸದಸ್ಯರು, ಸುಮಾರು 40 ಜನ ಸದಸ್ಯರು ಈ ಒಂದು ಹೊರೆಕಾಣಿಕೆಯ ಜವಾಬ್ದಾರಿ ಹೊರೆಕಾಣಿಕೆ ವಿಚಾರದಲ್ಲಿ ಭಾಗವಹಿಸಿದ್ದಾರೆ. ಸಾಧಾರಣ 2 ವಲಯದವರು ಗೋವಿಂದ ಕಲ್ಯಾಣ ಜೋಡುಕಟ್ಟೆಯಿಂದ ಪ್ರಾರಂಭವಾಗಿರುವ ಅಲ್ಲಿ ಲಿಸ್ಟನ್ನು ತಗೊಂಡು ತದನಂತರ ಆ ಲಿಸ್ಟನ್ನು ನಾವು ಇಲ್ಲಿ ಕೌಂಟ್ರಿಗೆ ತಗೊಂಡು ಬಂದು ಪ್ರತಿಯೊಬ್ಬರಿಗೂ ಕೂಡ ಯಾರು ಹೊರೆಕಾಣಿಕೆ ನೀಡಿದ್ದಾರೆ ಅವರಿಗೆ ಕೃಷ್ಣನ ಪ್ರಸಾದ, ಅದೇ ರೀತಿ ಸರ್ಟಿಫಿಕೇಟ್, ಅದೇ ರೀತಿ ಸುಗುಣಮಾಲ ಪುಸ್ತಕವನ್ನು ನೀಡುವರಿದ್ದೇವೆ. 2000ಕ್ಕಿಂತ ಅಧಿಕ ಯಾರು ದ್ರವ್ಯದ ಹೊರೆಕಾಣಿಕೆ ನೀಡಿದವರಿಗೆ ಶಾಲ್ ಹಾಕಿ ಗೌರವಿಸ್ತಾ ಇದ್ದೇವೆ. ಇದು ಈ ಒಂದು ಪರ್ಯಾಯ ಹೊರೆಕಾಣಿಕೆಯಲ್ಲಿ ನಡೆಯುವಂಥ ವಿಚಾರ.